ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಾಸ್ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಸ್ನೇಹ. ನಾನಿವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಟೈಮ್ ಆಯಿತು ಡೈಲಿ ವ್ಲಾಗ್ ಮಾಡ್ತಾ ಇರಲಿಲ್ಲ. ಇದು ನಾರ್ಮಲ್ ಡೇ ಆಗಿರುತ್ತೆ, ಇದರಲ್ಲಿ ಇವತ್ತೇನು ಸ್ಪೆಷಲ್ ಇಲ್ಲ. ಇವತ್ತು ಡೇ ಹೆಂಗೆ ಹೋಗುತ್ತೆ ಅದೇ ರೀತಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು ಅರೌಂಡ್ 9-9:30 ಆಗಿದೆ. ನಾನು ಇವಾಗ ಜಸ್ಟ್ ಇದ್ದೆ, ಅಂದರೆ ಬೇಗನೆ ಎದ್ದಿದ್ದೆ. ನನ್ನ ಹಸ್ಬೆಂಡ್ ಮಾರ್ನಿಂಗ್ ಹೋಗುವಾಗಲೇ ಎದ್ದಿದ್ದೆ, ಬಟ್ ಫ್ರೆಶ್ ಅಪ್ ಎಲ್ಲ ಏನೂ ಆಗಿರಲಿಲ್ಲ. ಸುಮ್ಮನೆ ಮಲ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೆ, ವೀಡಿಯೋಸ್ ಎಲ್ಲ ನೋಡಿಕೊಂಡು ಅದು ಮಾಡ್ತಾ ಇದ್ದೆ. ಯಾಕಂದರೆ ಲೇಸಿ ಆಗ್ತಾ ಇದೆ. ಅಂದರೆ ಮನೇಲಿ ಯಾರು ಇಲ್ದಿದ್ದಾಗ ನಿಮಗೆ ಗೊತ್ತಲ್ವಾ, ಎದ್ದೇಳಿಕೆ ಮನಸ್ಸಾಗಲ್ಲ. ಆ ಥರ ನಾನು ಯೂಶ್ವಲಿ ಈ ಥರ ಮಾಡಲ್ಲ. ನಾನು ಬೇಗ ಎದ್ಬಿಡ್ತೀನಿ, ಅಂದರೆ ಎಲ್ಲ ಒಂದ್ಸಲ ಎದ್ದಾದ್ಮೇಲೆ ಮತ್ತೆ ನಾನು ಮಲಗಲ್ಲ ಯೂಶ್ವಲಿ. ಬಟ್ ಇವತ್ತು ಯಾಕೋ ತುಂಬ ಲೇಸಿ ಆಗ್ತಾಯಿತ್ತು, ಸೊ ಅದಕ್ಕೋಸ್ಕರ ಮಲಗಿದ್ದೆ. ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ ಡೇ ಆ ಥರ ಅಂತ. ಫಸ್ಟ್ ಬೆಡ್ ನೀಟ್ ಕ್ಲೀನ್ ಮಾಡಬೇಕು. ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಡ್ಯೂಟಿ ಇರಲಿ ಇಲ್ಲದೇ ಇರಲಿ ಏನೇ ಇರಲಿ, ನನಗೆ ಬೆಡ್ಡು ನೀಟಾಗಿ ಅರೇಂಜ್ ಆಗಿಬಿಡ್ಬೇಕು. ಮನೆ ಬೇಕಾದ್ರೂ ನಾನು ಆಮೇಲೆಲ್ಲ ಕ್ಲೀನ್ ಮಾಡ್ಕೊತೀನಿ, ಬಟ್ ಬೆಡ್ ಮಾತ್ರ ಫಸ್ಟ್ ಕ್ಲೀನ್ ಆಗಬೇಕು. ಬೆಡ್ಡಿಗೆ ನಾನು ಫಸ್ಟ್ ಪ್ರಿಯಾರಿಟಿ ಕೊಡ್ತೀನಿ. ಇಲ್ಲಿ ಕೆಳಗಡೆನೂ ಹಾಸಿರೋದಿದೆ. ಯಾಕಂದರೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ, ನಂಗೆ ನೈಟ್ ಸೆಕೆ ತರಿಸ್ಕೊಳ್ಲಿಕ್ಕಾಗಲ್ಲ, ವಿಪರೀತ ಸೆಕೆ. ನಿಮಗೂ ಗೊತ್ತಿದೆ, ಬೆಂಗಳೂರಲ್ಲಿ ಕೂಡ ಇವಾಗ ತುಂಬಾ ಸೆಕೆ ಇರೋದ್ರಿಂದ ನನಗೆ ಸ್ಪೆಷಲಿ ನನಗಂತೂ ಮೇಲ್ಗಡೆ ಮಲ್ಕೊಂಡು ಜಾಸ್ತಿ ನಿದ್ದೆ ಬರಲ್ಲ ಯೂಶಲಿ. ಕೆಲವೊಂದು ದಿನ ಮೇಲೆ ಮಲ್ಗ್ತೀನಿ, ಕೆಲವೊಂದು ದಿನ ಕೆಳಗೆ ಮಲ್ಗ್ತೀನಿ. ಅದಕ್ಕೋಸ್ಕರ ಕೆಳಗಡೆನೂ ಹಾಸಿ ಇಟ್ಟಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡಬೇಕು. ಇಲ್ಲಿ ಮೇಲ್ಗಡೆನೂ ಮಲ್ಕೊಂಡಿದ್ದೀನಿ, ಅದನ್ನು ಕ್ಲೀನ್ ಎಲ್ಲ ಬೆಡ್ಡೆಲ್ಲ ಅರೇಂಜ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ಇವತ್ತೇನಾಗುತ್ತೆ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ನೋಡೋಣ, ಏನಾದರೂ ಇಂಟ್ರೆಸ್ಟಿಂಗ್ ಇದೆ ಅದನ್ನು ಶೇರ್ ಮಾಡ್ತೀನಿ, ಇಲ್ಲ ಇದೊಂದು ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಪ್ಲೀಸ್ ಕೊನೆ ತನಕ ನೋಡಿ ವಿಡಿಯೋನ. ಇಷ್ಟ ಆದರೆ ಲೈಕ್, ಕಾಮೆಂಟ್, ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನು ನಿಮ್ಮ ಜೊತೆ ಒಳ್ಳೊಳ್ಳೆ ಕಂಟೆಂಟನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ, ಕಮ್ಮಿಂಗ್ ವೀಡಿಯೋಸಲ್ಲೆಲ್ಲ. ಸೊ ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ವಿಷಯ ಹೇಳ್ಬಿಡ್ತೀನಿ. ಮನೇಲಿ ಯಾರೂ ಇಲ್ಲ ಇವಾಗ ನಾನು ಒಬ್ಬಳೇ ಇರೋದು. ನೋಡೋಣ, ಏನು ಮಾಡೋಕ್ಕಂತ ಏನು ಪ್ಲ್ಯಾನೇ ಇಲ್ಲ ನಂದು. ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ, ನಂಗೆ ವೀಡಿಯೋ ಅಪ್ಲೋಡ್ ಮಾಡೋದಿದೆ, ಅದೊಂದು ಕೆಲಸ ಇದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಮತ್ತು ಇವತ್ತು ಫ್ರೈಡೇ, ದಿನಾಲೂ ಇವಾಗ ಸಮ್ಮರ್ ಸ್ಟಾರ್ಟ್ ಆದಾಗಿನ ಮನೆ ಡೈಲಿ ಗುಡಿಸಿ ಒರೆಸ್ತಾನೆ ಇದ್ದೀನಿ. ಬಟ್ ಇವಾಗ ಫ್ರೈಡೇ ಆಗಿರೋದ್ರಿಂದ ಅಂತೂ ನಾವು ಮಿಸ್ ಮಾಡೋಂಗೆ ಇಲ್ಲ, ಗುಡಿಸಿ ಒರೆಸ್ತೀನಿ. ಬೇರೆ ದಿನ ನಾನು ಎಲ್ಲೋ ಒಂದೊಂದು ದಿನ ನಾನು ಒರೆಸೋ ಸ್ಕಿಪ್ ಮಾಡ್ಬೋದು, ಗುಡಿಸೋ ಡೈಲಿ ಗುಡಿಸ್ತೀವಿ. ಎಲ್ಲೋ ಒಂದೊಂದು ದಿನ ನಮಗೆ ತುಂಬ ವರ್ಕ್ ಇದ್ದರೆ, ನಾನು ಸ್ಪೆಷಲಿ ಡ್ಯೂಟಿ ಹೋಗೋ ಟೈಮಲ್ಲಿ ಒರೆಸೋದು ಒಂದೊಂದು ದಿನ ಮಿಸ್ ಆಗ್ತಾಯಿದೆ, ಟು ಬಿ ಫ್ರ್ಯಾಂಕ್. ಬಟ್ ಗುಡಿಸೋದಂತೂ ಡೈಲಿ ಗುಡಿಸ್ತೀವಿ, ಅದು ಮಾರ್ನಿಂಗೇ ಗುಡಿಸ್ಬಿಡ್ತೀವಿ. ಇವಾಗ ನಂಗೆ ಲೀವ್ ಇರೋ ಕಾರಣ ನಾನು ತಂಗಿಗೆ ಇಲ್ಲ ನಾನು ತಂಗಿ ಡ್ಯೂಟಿ ಹೋಗುವಾಗ ಇಬ್ಬರು ಗುಡಿಸಿ ಒರೆಸಿ ಎಲ್ಲ ಹೋಗ್ತಾಯಿದ್ವಿ. ಅಷ್ಟು ಬೆಳಿಗ್ಗೆನೆ ಎಲ್ಲ ಒಂದ್ಸಲ ಆಗ್ತಾಯಿತ್ತು. ಇವಾಗ ತಂಗಿ ಕಾಲೇಜಿಗೆ ಹೋಗಿದ್ದಾರೆ, ಹಸ್ಬೆಂಡ್ ಡ್ಯೂಟಿ ಹೋಗಿದ್ದಾರೆ, ತಮ್ಮ ಕೂಡ ವರ್ಕಿಗೆ ಹೋಗಿದ್ದಾನೆ, ಅಣ್ಣ ಇಲ್ಲೇ ಹೊರಗಡೆ ಹೋಗಿದ್ದಾನೆ. ಸೊ ಅವ್ನು ಬಂದು ಅವ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇಲ್ಲಾಂದರೆ ನಾನು ಒಬ್ಬಳೇ ಇರೋದು, ನಂದು ಫುಲ್ ಮನೆ ಕೆಲಸ ಇರುತ್ತೆ. ಸೊ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ನಾನು ನಿಮ್ಗೆ ಹೇಳ್ಬೇಕು, ಯಾಕಂದರೆ ವೀಡಿಯೋದಲ್ಲಿ ನಿಮ್ಗೆ ಯಾರು ಕಾಣಿಸಲ್ಲ. ಇವತ್ತು ನಾನು ಟ್ರೈಪಾಡ್ ಇಟ್ಟಿದ್ದೀನಿ ವಿಡಿಯೋ ನಾನೇ ಮಾಡ್ಕೊತಾ ಇರೋದು. ಸೊ ಅದಕ್ಕೋಸ್ಕರ ಅದನ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮಾತಾಡ್ತೀನಿ ಸ್ಟಾರ್ಟ್ ಮಾಡಿದರೆ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಬೆಡ್ ಕ್ಲೀನ್ ಮಾಡೋಣ. ಓಕೆ, ಇದನ್ನೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕ್ತೀನಿ, ಕೆಲಸ ಮಾಡೋದಲ್ಲ. ಓಕೆ, ಸ್ಟೇ ಟ್ಯೂನ್. ಓಕೆ ಗೈಸ್, ಇದನ್ನೆಲ್ಲ ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ, ಕ್ಲೀನಿಂಗ್ ಮಾಡೋದೆಲ್ಲ. ನಿಮ್ಗೆ ಆವಾಗಲೇ ಹೇಳಿದ್ದೀನಿ ನಾನು ವಿಡಿಯೋದಲ್ಲಿ, ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಹಾಕ್ತೀನಿ ಅಂತ. ಸೊ ಕೆಲಸ ಮಾಡೋದೆಲ್ಲ ಬೋರಿಂಗ್ ಆಗಿರುತ್ತಲ್ಲ, ಅದನ್ನೆಲ್ಲ ಸ್ಲೋ ಅಲ್ಲಿ ತೋರಿಸಿದ್ರೆ ನಿಮ್ಗೆ ಬೋರ್ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೆ ಮತ್ತೆ ಈ ವಿಡಿಯೋ ಲೆಂತಿ ಕೂಡ ತುಂಬ ಆಗಿತ್ತು ಈ ವಿಡಿಯೋ. ಅದಕ್ಕೋಸ್ಕರ ನಾನು ಮಧ್ಯೆ ಇದನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಜಾಸ್ತಿ ಈ ವಿಡಿಯೋದಲ್ಲಿ ನಂದು ರಾಕ್ ಕ್ಲಿಪ್ಪಿಂಗ್ಗೆ ಹಾಕಿದ್ದೀನಿ, ನೀವು ನೋಡ್ಬೋದು. ವಿಡಿಯೋನ ಕೊನೆ ತನಕ ನೋಡಿ. ಸೊ ಓಕೆ ಗೈಸ್, ಬೆಡ್ ಕ್ಲೀನಿಂಗ್ ಎಲ್ಲ ಮುಗೀತು. ಸುಸ್ತಾಯಿತು. ಬೆಡ್ ಕ್ಲೀನ್ ಮಾಡೋದಂದರೆ ಒಂದು ಸ್ವಲ್ಪ ಹೆವಿ ಟಾಸ್ಕ್ ಡೈಲಿದು. ಯಾಕಂದರೆ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಮಡಚಿ. ಇವಾಗ ನಮ್ದು ಏನಂದರೆ, ಸಮ್ಮರ್ಗಂದರೆ ನಾನು ಬೆಡ್ಶೀಟ್ ಎಲ್ಲ ಬೇರೆನೇ ಇಟ್ಟಿರ್ತೀನಿ, ವಿಂಟರಿಗೆ ಬೆಡ್ಶೀಟ್ ಬೇರೆ ಇಟ್ಟಿರ್ತೀನಿ. ಯಾಕಂದರೆ ಗೊತ್ತಿರುತ್ತೆ ಸಮ್ಮರಲ್ಲಿ ಹೆವಿ ಬೆಡ್ಶೀಟ್ ಹಾಕ್ಕೊಂಡು ಮಲಗಲಿಕ್ಕೆ ಆಗಲ್ಲ, ತುಂಬ ಸೆಕೆ ಆಗುತ್ತೆ. ನಾನು ತುಂಬ ಲೈಟಾಗಿರೋದು ಕಾಟನ್ ಟೈಪ್ ಬೆಡ್ಶೀಟನ್ನ ಜಾಸ್ತಿ ಸಮ್ಮರಿಗೆ, ಚಿಕ್ಕ ಚಿಕ್ಕ ಬೆಡ್ಶೀಟನ್ನ ಸಮ್ಮರಿಗೆ ಇಟ್ಕೊತೀನಿ ಹೊಲಿಸ್ಕೊಳ್ಳಿಕ್ಕೆ. ವಿಂಟರಿಗಂದರೆ ದಪ್ಪದೊಂದು ಫುಲ್
ಬಟ್ ದೊಡ್ಡ ಬ್ಲ್ಯಾಂಕೆಟ್ ಇದೆ ಅದನ್ನ ಇಟ್ಕೊತೀವಿ ಇಬ್ಬರಿಗೂ ಸೇರಿ. ಸೊ ಆ ಥರ ಅದನ್ನೆಲ್ಲ ಇವಾಗ ವಿಂಟರ್ ಮುಗ್ದ ಕೂಡಲೇ ವಾಶ್ ಮಾಡಿ ಎತ್ತಿಟ್ಬಿಟ್ಟಿದ್ದೀನಿ ಆಲ್ರೆಡಿ. ಇವಾಗ ಸಮ್ಮರ್ಗೆ ಅಂತಾನೆ ಚಿಕ್ಕ ಚಿಕ್ಕ ಬೆಡ್ಶೀಟ್ ಅದೇ 2-3 ಬೆಡ್ಶೀಟ್ ಮಡ್ಚೋದು. ಮತ್ತು ಈ ಪಿಲ್ಲೋಸ್ ಸ್ವಲ್ಪ ಜಾಸ್ತಿ ನನಗೆ ಪಿಲ್ಲೋಸ್ ಒಂದು 4 ಇರಬೇಕು, ತಲೆಯಡಿ ಒಂದು, ಪಕ್ಕದಲ್ಲಿ ಒಂದು, ಈ ಕಡೆ ಒಂದು, ಕಾಲಿನ ಹತ್ರ ಒಂದು, ಎಲ್ಲ ಇರಬೇಕು. ಸೊ ಅದಕ್ಕೋಸ್ಕರ ಹೆಚ್ಚಿನೆಲ್ಲ ನಂದೇ ಪಿಲ್ಲೋಸ್. ಅದು ನನಗೆ ಪಿಲ್ಲೋ ಕ್ರೇಜ್ ತುಂಬ ಅಂದರೆ ತುಂಬ ಜಾಸ್ತಿ. ನನಗೆ ಪಿಲ್ಲೋಸ್ ಇಲ್ಲಾಂದರೆ ಇದ್ದೇನೆ ಬರಲ್ಲ. ಪಿಲ್ಲೋ ಅಂದರೆ ಹೊರಗಡೆ ಹೋದಾಗೆಲ್ಲ ಒಂದು ಪಿಲ್ಲೋ ಅಡ್ಜಸ್ಟ್ ಮಾಡ್ಕೊತೀನಿ, ಬಟ್ ನಂಗೆ ನಮ್ಮ ರೂಮಲ್ಲಿ ತುಂಬ ಪಿಲ್ಲೋ ಬೇಕು. ಸೊ ಇಲ್ಲಿ ಬಿಲ್ಲು ಮತ್ತು ಟ್ರೈಪಾಡ್ ಅಡಿ ಹೋಗ್ತಾ ಇದ್ದಾಳೆ, ಇವಾಗ ಗ್ಯಾರಂಟಿ ಫೋನ್ ಬಿಡಿಸ್ತಾಳೆ. ಸೊ ನಾನು ಫ್ರೆಶ್ ಅಪ್ ಆಗ್ತೀನಿ, ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಪುನಃ ಸಿಗ್ತೀನಿ, ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ. ಸೊ ಬೆಳಗ್ಗೆಯಿಂದ ಇನ್ನೂ ಬ್ರಷ್ ಆಗಿಲ್ಲ. ಓಕೆ ಗೈಸ್, ಇವಾಗ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಜಾಸ್ತಿ ಕ್ಲಿಪ್ಪಿಂಗ್ ಎಲ್ಲ ಆ್ಯಡ್ ಮಾಡಿಲ್ಲ, ನನಗೆ ಅಲ್ಲಿ ಟ್ರೈಪೋಡ್ ಇಟ್ಕೊಳ್ಳಿಕ್ಕೆಲ್ಲ ಅಷ್ಟು ಕಂಫರ್ಟ್ ಇಲ್ಲ, ಮತ್ತು ಇದನ್ನೆಲ್ಲ ಏನು ತೋರಿಸೋದು ಅಷ್ಟೇನಂತ ನನಗೆ ಅದಕ್ಕೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಬ್ರಷ್ ಮಾಡ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಇವಾಗ ಸಿಗ್ತೀನಿ. ಬಂದೆ ಜಸ್ಟ್. ಸೊ ನಾನು ಫಸ್ಟ್ ಬೆಳಿಗ್ಗೆ ಎದ್ದ ಕೂಡಲೇ ಫೇಸ್ ವಾಶ್ ಆದ ಕೂಡಲೇ ಸೆಕೆಂಡ್ ಕೆಲಸ ಮಾಡೋದೆ ವಾಟರ್. ನಂಗೆ ನೀರು ಕುಡಿಲೇಬೇಕು ಬೆಳಿಗ್ಗೆ ಎದ್ದು. ತಿಂಡಿ ಬೇಕಾದ್ರೂ ಸ್ಕಿಪ್ ಮಾಡ್ತೀನಿ ನಾನು. ನಂಗೆ ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟ್ ನೀರು ಬೇಕೇ ಬೇಕು. ಸೊ ನೀರು ಕುಟ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊತೀನಿ. ಸ್ಕಿನ್ ಕೇರ್ ಅಂದರೆ ಅಂಥ ರೇಂಜಿದಲ್ಲಿ ಏನು ಮಾಡಲ್ಲ. ಒಂದು ಸನ್ಸ್ಕ್ರೀನು, ಒಂದು ಮಾಯ್ಶ್ಚರೈಸರ್ ಹಾಕೊಂಡು ಒಂದು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊತೀನಿ ಮನೇಲಿದ್ದರೆ. ಹೊರಗಡೆ ಹೋಗೋದ್ರಲ್ಲಿ ಸ್ವಲ್ಪ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊತೀನಿ ಅಷ್ಟೇ. ಸೊ ಇವಾಗ ನಂಗೆ ಲೀವ್ ಇರೋದ್ರಿಂದ, ಮನೇಲಿ ಇರೋದ್ರಿಂದ ಸ್ವಲ್ಪ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಲಿಪ್ ಬಾಮ್ ಹಾಕ್ಕೊತೀನಿ. ಸೊ ಮತ್ತೊಂದು ಸ್ವಲ್ಪ ತಲೆ ಬಾಚ್ಕೋಬೇಕು. ತಲೆ ಬೆಳಿಗ್ಗೆಯಿಂದ ಬಾಚ್ಕೊಂಡಿಲ್ಲ. ಸೊ ಇದನ್ನ ಒಂದು ಸ್ವಲ್ಪ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಓಕೆ ಗೈಸ್, ಇವಾಗ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ಸ್ಕಿನ್ ಕೇರ್ ಅಲ್ಲಿ ನಾನು ಖಾಲಿ ಮನೇಲಿದ್ದಾಗ ಡೈಲಿ ಮಾಯ್ಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಮತ್ತೆ ಸ್ವಲ್ಪ ಲಿಪ್ ಬಾಮ್ ಯೂಸ್ ಮಾಡ್ತೀನಿ ಅಷ್ಟೇ. ಮತ್ತೇನು ಹಾಕಲ್ಲ. ಮತ್ತೇನು ಹೊರಗಡೆ ಹೋಗೋದ್ರಿಂದ ಮಾತ್ರ ಸ್ವಲ್ಪ ಕನ್ಸೀಲರ್ ಇಲ್ಲ CC ಕ್ರೀಮ್, BB ಕ್ರೀಮ್ ಈ ತರದ್ ಏನಾದ್ರು ಯೂಸ್ ಮಾಡ್ತೀನಿ. ಫೌಂಡೇಶನ್ ಕೂಡ ನಾನು ಡೈಲಿ ಎಲ್ಲ ಯೂಸ್ ಮಾಡಲ್ಲ. ತುಂಬಾ ಏನಾದ್ರು ತುಂಬಾ ಈ ತರ ಜಾಸ್ತಿ ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ ಇದ್ರೆ, ಇಲ್ಲ ಏನಾದ್ರು ತುಂಬಾ ಇಂಪಾರ್ಟೆಂಟ್ ಇದ್ರೆ ಆ ತರ ಇದ್ದಾಗ ಮಾತ್ರ ಫೌಂಡೇಶನ್ ಯೂಸ್ ಮಾಡ್ತೀನಿ. ಸನ್ಸ್ಕ್ರೀನ್ ಇನ್ನು ಯಾರು ಯೂಸ್ ಮಾಡ್ತಿಲ್ಲ ಅಂದ್ರೆ ಎಲ್ರು ಯೂಸ್ ಮಾಡಿ. ಯಾಕಂದ್ರೆ ಸಮ್ಮರ್ ಅಲ್ಲಿ ಸನ್ಸ್ಕ್ರೀನ್ ಮಸ್ಟ್ ಆಕ್ಚುಲಿ. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಸೊ ಸನ್ಸ್ಕ್ರೀನ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಓಕೆ ಗೈಸ್, ನಾನು ರೆಡಿ ಆಗಾಯ್ತು. ನೋಡ್ಬೋದು ಸಿಂಪಲ್ ಆಗಿ ಮಾರ್ನಿಂಗ್ ರೆಡಿ ಆಗ್ಬಿಡ್ತೀನಿ. ಅಂದರೆ ಕೆಲವು ದಿನ ಸ್ಕಿಪ್ ಆಗುತ್ತೆ. ಇವತ್ತು ವಿಡಿಯೋ ಇರೋದ್ರಿಂದ ಸ್ಕಿಪ್ ಮಾಡೋಂಗೆ ಇರಲಿಲ್ಲ. ನಾವು ವಿಡಿಯೋ ಇಲ್ಲ ಅಂದರೆ ಮೇ ಬಿ ಸ್ಕಿಪ್ ಮಾಡ್ತಾ ಇದ್ದೆ, ಗೊತ್ತಿಲ್ಲ. ಬಟ್ ನಂದು ಆಲ್ಮೋಸ್ಟ್ ಇದೀಗ ಡೈಲಿ ರುಟೀನು ಮಾಡ್ತೀನಿ ನಾನು. ಅಂದರೆ ಈ ಸಮ್ಮರಲ್ಲಂತೂ ಸ್ಪೆಷಲಿ ನಾನು ಮಿಸ್ ಮಾಡಲ್ಲ, ಟು ಬಿ ಫ್ರ್ಯಾಂಕ್. ಯಾಕಂದರೆ ತುಂಬ ಇವಾಗ ಹೀಟ್ ಇರೋದ್ರಿಂದ ಇದು ಸನ್ಸ್ಕ್ರೀನ್ ಎಲ್ಲ ಮಸ್ಟ್ ಅಲ್ವಾ. ಅದಕ್ಕೋಸ್ಕರ ನಾನು ಸಮ್ಮರಲ್ಲಿ ಆಲ್ಮೋಸ್ಟ್ ನಾನು ಮಿಸ್ ಮಾಡಲ್ಲ. ಬಟ್ ವಿಂಟರಲ್ಲೆಲ್ಲ ಟು ಬಿ ಫ್ರ್ಯಾಂಕ್ ಒಂದೊಂದು ಡೇ ಮಿಸ್ ಮಾಡ್ತೀನಿ. ಮಾರ್ನಿಂಗು ರಜೆ ಇದ್ದರೆ ಲೇಸಿ ಆಗುತ್ತೆ. ಯಾರು ಹಾಕೋತಾರೆ, ಸುಮ್ಮನೆ ಯಾಕೆ ಹಾಕೋತಾರೆ, ಯಾರು ತಲೆ ಬಚ್ಕೋತಾರೆ ಅಂತ. ಅದು ಇವಾಗ ಶಾರ್ಟ್ ಹೇರ್ ಇರೋದ್ರಿಂದ ತಲೆ ಬಾಚಿದ್ರು ಗೊತ್ತಾಗಲ್ಲ, ಬಾಚಿಲ್ಲ ಅನ್ನೋದು ಗೊತ್ತಾಗಲ್ಲ. ಸೊ ಓಕೆ, ಇವಾಗ ಏನಂದ್ರೆ ಹೊರಗಡೆ ಹಾಲಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿದೆ. ಯಾಕಂದ್ರೆ ಇವಾಗ ಬೆಳಿಗ್ಗೆ ತಮ್ಮ ಎಲ್ಲ ಬೇಗ ಬೇಗ ಎತ್ಕೊಂಡು ಹೋಗಿರೋದ್ರಿಂದ ಯಾರು ಅಲ್ಲೂ ಹೊರಗಡೆ ಎಲ್ಲ ಬೆಡ್ಶೀಟ್ ಎಲ್ಲ ಮಡ್ಚಿ ಹೋಗಿದ್ದಾರೆ. ಬಟ್ ಅದನ್ನೆಲ್ಲ ಎತ್ತಿಡೋದೆಲ್ಲ ಇದೆ. ಮತ್ತು ಹೊರಗಡೆದು ತಂಗಿ ಮಲ್ಕೊಳ್ತಾರಲ್ಲ ಆ ಬೆಡ್ದು ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಇದೆ. ತಿಂಡಿ ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ. ಇವಾಗ ಆಲ್ಮೋಸ್ಟ್ 10 o'clock ಆಗಿದೆ. ಒಂದು 10:30 ಅಂತ ತಿಂತೀನಿ. ಇವತ್ತು ಇಡ್ಲಿ ಮಾಡಿದ್ದಾರೆ ತಂಗಿನೋ ಅಮ್ಮನೋ ಗೊತ್ತಿಲ್ಲ. ಇವತ್ತು ಅಮ್ಮ ಇದ್ದಿದ್ರು ಆ್ಯಕ್ಚುಲಿ ಮಾರ್ನಿಂಗು. ಅಮ್ಮ ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೋದರು. ನಂಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಾ ಎದ್ದಿಲ್ಲ. ಅಮ್ಮ ಅಥವಾ ತಂಗಿ ಇಬ್ಬರಲ್ಲಿ ಒಬ್ಬರು ಇಡ್ಲಿ ಮಾಡಿದ್ದಾರೆ. ನಿನ್ನೆ ಚಿಕನ್ ಮಾಡಿದ್ವಿ ನಮ್ಮ ಮನೇಲಿ. ಸೊ ಚಿಕನ್ ಸುಕ್ಕ ಗ್ರೇವಿ ಎಲ್ಲ ಇದೆ, ಚಿಕನ್ ಜೊತೆ ಇಡ್ಲಿ ತಿನ್ನೋಣ. ಬಟ್ ಇವಾಗಲ್ಲ, ನಾನು ನೀರು ಕುಡಿದ್ಮೇಲೆ ಸ್ವಲ್ಪ ಒಂದು 1/2 hour ಬ್ರೇಕ್ ತೊಗೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಯಾವಾಗಲೂ ಊರಿಗೆ ಹೋದ್ರು ಅಷ್ಟೇ, ಇಲ್ಲಿದ್ರು ಅಷ್ಟೇ, ಫಸ್ಟಿಂದ ನನಗೆ ತಿಂಡಿ ಸ್ವಲ್ಪ ಲೇಟ್ ಮಾಡಿ ಅಭ್ಯಾಸ. ನಾನು ಡ್ಯೂಟಿಗೆ ಹೋದಾಗ ಕೂಡ ಸ್ಕೂಲ್ಗೆ ಹೋಗಿ ನಾನು ಪ್ರೇಯರ್ ಎಲ್ಲ ಆದಮೇಲೆ ಫಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗೋ ಆ ಥರ ಟೈಮಲ್ಲಿ ನಾನು ತಿಂಡಿ ತಿಂದ ಅಭ್ಯಾಸ. ಸೊ ಅದಕ್ಕೋಸ್ಕರ ತಿಂಡಿ ಇವಾಗಂತೂ ರಜೆ ಅಲ್ವಾ, ಸ್ವಲ್ಪ ಲೇಟ್ ಆಗ್ತಿದ್ವಿ. ಫಸ್ಟ್ ಒಂದು ಸ್ವಲ್ಪ ಕೆಲಸ ಮಾಡಿಬಿಡೋಣ. ಬೆಳಿಗ್ಗೆ ಟೈಮ್ ಆ್ಯಕ್ಟಿವ್ ಆಗಿರ್ತೀನಿ, ಆವಾಗಲೇ ಸ್ವಲ್ಪ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಲೇಸಿ ಆಗಲ್ಲ. ಅದಕ್ಕೋಸ್ಕರ ಸೊ
ಇವಾಗ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂತ ಇದ್ದೀನಿ. ನನ್ಗೆ ಮಾರ್ನಿಂಗ್ ಎದ್ದ ಕೂಡಲೇ ಸ್ವಲ್ಪ ಅಂದ್ರೆ ಮನೆ ನೀಟಾಗಿಲ್ಲ ಅಂದ್ರೆ ನಂಗೆ ಮೂಡ್ ಅಷ್ಟು ಚೆನ್ನಾಗಿರಲ್ಲ. ಬೇಗ ಬೇಗ ನಾನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಯೂಶಲಿ ನನ್ಗೂ ಜಾಬ್ ಇರುತ್ತೆ, ನಾನು ತಂಗಿ ಇಬ್ರು ಸೇರ್ಕೊಂಡು, ಇಲ್ಲಾಂದ್ರೆ ಅವಳು ಯಾರಾದ್ರೂ ಒಬ್ರು ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಬೆಳಿಗ್ಗೆನೆ. ಇವಾಗ ನಂಗೆ ರಜೆ ಇರೋದ್ರಿಂದ ನಾನೇ ಸ್ವಲ್ಪ ಜಾಸ್ತಿ ಮನೆ ಕಡೆ ಕೆಲಸದ ಕಡೆ ನಾನೇ ಎಲ್ಲ ಮಾಡ್ಕೊಂತೀನಿ ಆಲ್ಮೋಸ್ಟ್ ಆದಷ್ಟು. ಯಾಕಂದ್ರೆ ತಂಗಿಗೆ ಸ್ವಲ್ಪ ಫ್ರೀ ಕೊಡೋಣ ಅಂತ. ಅವಳಿಗೆ ಕಾಲೇಜ್ ಇರೋದ್ರಿಂದ ನಾರ್ಮಲ್ ಡೇಸ್ ಅಲ್ಲಂತೂ ಅವಳಿಗೂ ಕೆಲಸ ಆಗುತ್ತೆ ನನ್ ಜೊತೆ. ಸೊ ಇವಾಗಂತೂ ನಾ ಮನೇಲೆ ಫ್ರೀ ಇದೀನಿ, ಸುಮ್ನೆ ಅವಳಿಗೆ ಯಾಕೆ ಕೆಲಸ ಕೊಡ್ಬೇಕಂತ ನಾನು ಆದಷ್ಟು ನನ್ನ ಕೈಯಲ್ಲೇ ಮಾಡ್ಕೊಂತೀನಿ ಎಲ್ಲ. ಆಲ್ಮೋಸ್ಟ್ 90% ನಾನೇ ಮಾಡ್ಕೊಂತೀನಿ. ಸಂಜೆ ಏನಾದ್ರು 5% ಮತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅದೊಂದು ಅವ್ಳು ನೋಡ್ಕೊಂತಾಳೆ. ಎಲ್ಲಾದ್ರೂ ಸಂಜೆ ಸಾಂಬಾರ್ ಬಿಸಿ ಮಾಡೋದು ಆ ತರದೆಲ್ಲ ಅವ್ಳು ನೋಡ್ಕೊಂತಾಳೆ, ಸಣ್ಣ ಪುಟ್ಟ ಕೆಲಸ. ಆಲ್ಮೋಸ್ಟ್ ಮನೆ ಕ್ಲೀನಿಂಗ್, ಅಡಿಗೆ ಇದೆಲ್ಲ ನಾನು ಒಬ್ಳೆ ಮಾಡ್ಕೊಂತೀನಿ ಇವಾಗ. ನನ್ಗೂ ಕೂಡ ನಾನು ಮನೇಲಿ ಕುತ್ಕೊಂಡ್ ಅಭ್ಯಾಸ ಇಲ್ಲ, ಯಾರಾದ್ರೂ ಮಾಡ್ಲಿ ಆತರ ಎಲ್ಲ ನಾನು ನೋಡಲ್ಲ. ಫ್ರೀ ಇದ್ದೀನಿ ಅಂದ್ರೆ ನನ್ ಕೆಲ್ಸ ಎಲ್ಲ ನಾನೇ ಮಾಡ್ಕೊಂತೀನಿ. ನನ್ ಕೆಲ್ಸ ಅಂದ್ರೆ ಮನೆ ಕೆಲ್ಸ ಎಲ್ಲ ನಾವೇ ಮಾಡ್ಕೊಂತೀನಿ. ಸೊ ಕ್ಲೀನಿಂಗ್ ಮಾಡ್ಕೊಂತೀನಿ. ಕರೆಂಟ್ ಹೋಯ್ತು ಗೈಸ್, ಗುಡಿಸ್ತಾ ಇದ್ದೀನಿ. ಸೊ ಗುಡಿಸ್ಬಿಟ್ಟು ಸಿಗ್ತೀನಿ, ಕರೆಂಟ್ ಹೋಗಿದೆ. ಓಕೆ ಗೈಸ್, ಮನೆ ಗುಡಿಸಿ ಆಯಿತು, ಒರೆಸ್ಲಿಲ್ಲ, ಒರೆಸ್ಬೇಕು ಇವಾಗ. ತುಂಬ ಹಸಿವೆ ಆಗ್ತಾ ಇದೆ, ಯಾಕೋ ಗೊತ್ತಿಲ್ಲ. ಟೈಮ್ ಬೇರೆ ಆಯಿತು, 11:30 11:45 ಸಾರಿ 10:45 ಎಲ್ಲ ಆಯಿತು. ಸೊ ಟೈಮ್ ಆಗಿರೋದ್ರಿಂದ ಹಸಿವೆನೂ ಆಗ್ತಾ ಇದೆ, ಮತ್ತು ಸುಸ್ತಾಯಿತು. ತುಂಬ ಸೆಕೆ ಅಪ್ಪ, ಮಾರ್ನಿಂಗ್ ಇಷ್ಟು ಸೆಕೆ ಆಗ್ತಾ ಇದೆ. ನನಗಂತೂ ಈ ಕೆಲಸ ಏನಾದರೂ ಮಾಡಿಬಿಟ್ರೆ, ಸ್ಪೆಷಲಿ ಗುಡಿಸ್ಬಿಟ್ರೆ ಅಂತೂ ನಂಗೆ ತುಂಬ ಸೆಕೆ ಆಗೋದು. ಒರೆಸಿದ್ರೂ ಅಷ್ಟು ಸೆಕೆ ಆಗಲ್ಲ, ಗುಡಿಸ್ತಾ ಹೋದರೆ ಸೆಕೆ ತಡ್ಕೊಳ್ಳಿಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ. ನೋಡ್ಬೋದು ಇಡ್ಲಿ ಇದೆ, ಇಡ್ಲಿ ಜೊತೆ ಚಿಕನ್, 2 ಟೈಪ್ ಆಫ್ ಚಿಕನ್ ಇದೆ. ಖಾಲಿ ಇವಾಗ ಇಲ್ಲಿ ಕಿಚನ್ ಸ್ವಲ್ಪ ಎಲ್ಲ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ವಾಷಿಂಗ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ತಿಂಡಿ ಹಾಕೊಂಡು ಸ್ವಲ್ಪ ಚಿಕನ್ ಸುತ್ತ ನಾನು ನಿಮ್ಗೆ ಆವಾಗ ಹೇಳಿದ್ದೆ ಸ್ವಲ್ಪ ಚಿಕನ್ ಎಲ್ಲ ಇದೆ ಅಂತ, ಅದನ್ನೇ ಹಾಕೊಂಡು 2 ಇಡ್ಲಿ ಹಾಕೊಂಡು ತಿಂತಾ ಇದ್ದೀನಿ. ಜಾಸ್ತಿ ಸೇರಲ್ಲ ನಂಗೆ ಇವಾಗ, ಲೇಟ್ ಆಗಿರೋದ್ರಿಂದ ಮತ್ತೆ ಊಟ ಬೇರೆ ಮಾಡ್ಬೇಕಂತ 2 ಇಡ್ಲಿ ಹಾಕೊಂಡೆ. ಸ್ವಲ್ಪ ನೀರು, ಟೀ ಕಾಫಿ ಈ ತರದೇನು ತಗೊಳಲ್ಲ, ನಂಗೆ ನೀರ್ ಬೇಕು. ನೀರ್ ಒಂದೇ, ನಾನು ಜಾಸ್ತಿ ಅಲ್ಲ ಕುಡಿಯೋದು, ನೀರ್ ಒಂದೇನೆ. ಸ್ವಲ್ಪ ಜ್ಯೂಸ್ ಏನಾದ್ರು ಕುಡಿತೀನಿ ಅಷ್ಟೇ. ಸೊ ನೀರೆಲ್ಲ ಫಿಲ್ ಮಾಡ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಈ ಬಾಟಲ್ ನೀರು ತುಂಬಿಸೋ ದೊಡ್ಡ ಟಾಸ್ಕ್ ಆ್ಯಕ್ಚುಲಿ. ಕೋಲ್ಡ್ ನೀರು, ಸಮ್ಮರ್ ಅಲ್ವಾ, ಸ್ವಲ್ಪ ಕೋಲ್ಡ್ ನೀರು ಕುಡಿಯೋಣ ಎಲ್ಲ. ಓಕೆ, ಕರೆಂಟ್ ಇಲ್ಲ ಗೈಸ್. ಮತ್ತೊಂದು ಮೇನ್ ಥಿಂಗ್ ಅಂದರೆ ನನ್ನ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ, ತುಂಬ ಕಮ್ಮಿ ಇದೆ, 25% ಸಮಥಿಂಗ್ ಇದೆ. ಸೊ ಗೊತ್ತಿಲ್ಲ ಎಷ್ಟೊತ್ತಿಗೆ ಕರೆಂಟ್ ಬರುತ್ತೆ ಅಂತ, ಮೇ ಬಿ ಬರ್ಬೋದು. ಹಾಲಲ್ಲಂತೂ ಕರೆಂಟ್ ಇಲ್ಲ ಅಂದರೆ ವೀಡಿಯೋ ನಿಮ್ಗೆ ಕಾಣಿಸಲ್ಲ, ಅಷ್ಟು ಕ್ಲಾರಿಟಿ ಇರಲ್ಲ. ಸೊ ಅದಕ್ಕೆ ಕರೆಂಟ್ ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಅಷ್ಟರೊಳಗೆ ನಾನು ತಿಂಡಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಓಕೆ ಗೈಸ್, ಕರೆಂಟ್ ಬಂತು ಆವಾಗೆ. ಟೈಮ್ ಒಂದು 11:15 ಎಲ್ಲ ಆಗಿದೆ. ಕರೆಂಟ್ ಸ್ವಲ್ಪ ಲೇಟಾಗಿ ಬಂತು, ಇವಾಗ ಬಂತು ಅಷ್ಟೇ. ಸೊ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಎಡಿಟಿಂಗ್ ಇದೆ ನಂದು, ಇವತ್ತೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ಎಡಿಟಿಂಗ್ ಮಾಡೋಣ ಅಂತ ಕೂತಿದ್ದೀನಿ. ಎಡಿಟಿಂಗ್ ಮಾಡೋ ಕೆಲಸ ಹೈಯೆಸ್ಟ್ ನನ್ನ ಹೇಟೆಸ್ಟ್ ಕೆಲಸ. ವೀಡಿಯೋ ಹೆಂಗೋ ಮಾಡಿಬಿಡ್ತೀನಿ, ಎಡಿಟಿಂಗ್ ಮಾಡ್ಲಿಕ್ಕೆ ಮಾತ್ರ ರಿಯಲಿ ತುಂಬ ಕಷ್ಟ ಆಗುತ್ತೆ. ಅಂದರೆ ತುಂಬ ಪೇಷನ್ಸ್ ಬೇಕು, ತುಂಬ ಟೈಮ್ ತಗೊಳುತ್ತೆ ಎಡಿಟಿಂಗಿಗೆ. ವೀಡಿಯೋ ಮಾಡಿದಷ್ಟು ಈಸಿ ಅಲ್ಲ ಎಡಿಟಿಂಗ್ ಮಾಡೋದು. ಯಾರಿಗೆಲ್ಲ ಎಡಿಟಿಂಗ್ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರ್ಬೋದು ಮೇ ಬಿ ಎಷ್ಟು ಕಷ್ಟ ಆಗುತ್ತೆ ಎಡಿಟಿಂಗ್ ಮಾಡೋದಂತ. ಅದಕ್ಕೆ ಇವಾಗ ಎಡಿಟಿಂಗ್ ಮಾಡೋಣ. ಮನೇಲಿ ಯಾರು ಇಲ್ಲ, ವಾಯ್ಸ್ ಓವರೆಲ್ಲ ಕೊಡ್ಲಿಕ್ಕೆ ಈಸಿ ಆಗುತ್ತೆ ಯಾರು ಇಲ್ಲಿದ್ದಾಗ, ಅಂದರೆ ಏನು ನಾಯ್ಸ್ ಇರಲ್ಲ. ಅದಕ್ಕೋಸ್ಕರ ಎಡಿಟಿಂಗ್ ಮಾಡಿಬಿಡೋಣ ಅಂತ ಕೂತಿದ್ದೀನಿ ಇವಾಗ. ನೋಡೋಣ ಒಂದು ಸ್ವಲ್ಪ ಹೊತ್ತು. ನಾನು ಒಂದ್ಸಲ ಕೂತ್ರೆ ಒಂದು ವೀಡಿಯೋ ಎಡಿಟ್ ಮಾಡಿನೇ ಹೇಳೋದು ಆಲ್ಮೋಸ್ಟ್. ಬಟ್ ಮನೇಲಿ ಯಾರು ಇಲ್ಲಲ್ಲ, ಗೊತ್ತಿಲ್ಲ, ಏನಾದರೂ ಕೆಲಸ ಇದ್ದರೆ ಎದ್ದೇಳಲೇಬೇಕಾಗುತ್ತೆ ಯಾರು ಬಂದರೆ. ಫೋನ್ನ ಅಲ್ಲ ಆ್ಯಂಗಲಲ್ಲಿ ಇಟ್ಟು ಅಲ್ಲೇ ಚಾರ್ಜಿಗೆ ಇಟ್ಟು ಎಲ್ಲ ಮಾಡಿ ಟ್ರೈಪೋಡಿ ಫಿಕ್ಸ್ ಮಾಡಿ ಬಂದಿದ್ದೀನಿ. ಯಾಕಂದರೆ ಫೋನಲ್ಲಿ ಕೂಡ ಚಾರ್ಜ್ ಇಲ್ಲ ಆ್ಯಂಡ್ ಲ್ಯಾಪ್ಟಾಪಲ್ಲಿ ಕೂಡ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ. ಎರಡನ್ನೂ ಒಂದಕ್ಕೆ ಅದು ಅಡಾಪ್ಟರ್ ಬರುತ್ತಲ್ಲ, ಅದು ಕನೆಕ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ಆ ಆ್ಯಂಗಲಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ. ಇಲ್ಲಾಂದರೆ ನಾನು ಇಲ್ಲಿ ಬಿಡ್ತಾ ಇದ್ದೆ ಕ್ಯಾಮ್ರಾ ಟ್ರೈಪೋಡಿ, ನಂಗೆ ಈಸಿ ಆಗ್ತಾಯಿತ್ತು. ಬಟ್ ನನಗೆ ಲೇಟ್ ಮಾಡಲಿಕ್ಕೂ ಇಷ್ಟ ಇಲ್ಲ. ಚಾರ್ಜ್ ಆಗೋ ತನಕ ವೆಯ್ಟ್ ಮಾಡಿ
ಆಮೇಲೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ, ಅದಕ್ಕೋಸ್ಕರ ಏನಿಲ್ಲ ಪರವಾಗಿಲ್ಲ ಹಿಂಗೆ ವಿಡಿಯೋ ಮಾಡೋಣ ಅಂತ ರೆಡಿ ಆಗಿದ್ದೀನಿ. ಓಕೆ, ಎಡಿಟಿಂಗ್ ಮಾಡಿ ಮತ್ತೆ ಸಿಗ್ತೀನಿ. ಓಕೆ ಗೈಸ್, ಇಲ್ಲಿ ನಾನು ಎಡಿಟಿಂಗ್ ಮಾಡ್ತಾ ಇದ್ದೆ. ಎಡಿಟಿಂಗ್ ಮಾಡ್ತಾ ಇರುವಾಗಲೇ ಪವರ್ ಆಫ್ ಆಯ್ತು, ಕರೆಂಟ್ ಹೋಗ್ಬಿಡ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಇದನ್ನು ಕೂಡ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಸ್ವಲ್ಪ ಅಷ್ಟೇ ಆಡ್ ಮಾಡಿದ್ದೀನಿ. ಕರೆಂಟ್ ಹೋಗಿರೋ ಕಾರಣ ಇಲ್ಲಿ ಅಷ್ಟಲ್ಲ ಲೈಟೇ ಬರಲ್ಲ, ಸ್ವಲ್ಪ ಕಮ್ಮಿ ಇದೆ. ಇಲ್ಲಿ ವಿಂಡೋಸ್ ಎಲ್ಲ ಇಲ್ಲದೆ ಇರೋದ್ರಿಂದ ಕ್ಲಿಪ್ಪಿಂಗ್ ಡಾರ್ಕ್ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾನು ಈ ಕ್ಲಿಪ್ಪಿಂಗ್ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಕ್ಲಿಪ್ಪಿಂಗ್ ಆಡ್ ಮಾಡಿದ್ದೀನಿ. ನೀವು ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡ್ಬೋದು. ಓಕೆ ಗೈಸ್, ಎಡಿಟಿಂಗ್ ಮಾಡ್ತಾ ಇದ್ದೆ, ಇನ್ನೂ ಫುಲ್ ಆಗಿಲ್ಲ. ಇನ್ನೂ ಸ್ವಲ್ಪ ಬ್ಯಾಲೆನ್ಸ್ ಇದೆ. ವಾಯ್ಸ್ ಓವರೆಲ್ಲ ಕೊಟ್ಟಿದ್ದೀನಿ, ಬಟ್ ಫೈನಲ್ ಟಚ್ ಅಪ್ ಇದೆ. ಅಟ್ ಎನಿ ಕಂಡೀಷನ್ ಮಾಡ್ಬೇಕು ಇವತ್ತೇ ಮಾಡಿ ಇವತ್ತೇ ಈಗ ಅಪ್ಲೋಡ್ ಮಾಡ್ಬೇಕು. ಸಂಜೆ ಒಳಗಡೆ ಮಾಡ್ತೀನಿ. ಇನ್ನು ಇದು ಸಿಕ್ಸಿದ್ದು ಲಾಸ್ಟ್ ಸೀರೀಸ್ ಬ್ಲಾಗ್ ಆಗಿರುತ್ತೆ ಇವತ್ತು ಮಾಡೋದು. ನೋಡಿರ್ತೀರ ನೀವು ಆಲ್ರೆಡಿ. ಈ ವಿಡಿಯೋ ಅಪ್ಲೋಡ್ ಮಾಡೋದ್ರಾಗ ಆ ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ಟೈಮ್ ಆಗಿರುತ್ತೆ. ಅದೇ ವಿಡಿಯೋ ಅದನ್ನೇ ಎಡಿಟಿಂಗ್ ಮಾಡ್ತಾ ಇದ್ದೆ ಲಾಸ್ಟ್. ಬಟ್ ತುಂಬ ಕರೆಂಟ್ ಮಾತ್ರ ಇವತ್ತು ತುಂಬ ಕೈ ಕೊಡ್ತಾಯಿದ್ದೆ. ಆವಾಗಿಂದ ಹೋಗೋದು ಬರೋದು ಆಗ್ತಾಯಿದೆ. ಮಿಡ್ಲಲ್ಲಿ ನಾನು ತುಂಬ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಯಾಕಂತ ಹೇಳಿದರೆ ಕರೆಂಟ್ ಇರಲಿಲ್ಲ, ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಇವಾಗ ಚಾರ್ಜ್ ಎಲ್ಲ ಮಾಡಿಕೊಂಡೆ, ಕರೆಂಟ್ ಆವಾಗಲೇ ಬಂತು, ಬಟ್ ಫೋನ್ ಫುಲ್ ಚಾರ್ಜ್ ಮಾಡಿಕೊಂಡೆ. ಫಸ್ಟ್ 90% ಆಯಿತು. ಫೋನ್ ಫುಲ್ ಚಾರ್ಜ್ ಮಾಡಿಕೊಂಡೆ. ಅಣ್ಣ ಆಫೀಸಿಗೆ ಕೂಡ ಹೋದ, ಅವನು ಹೊರಗಡೆ ಹೋಗಿದ್ದು ಬಂದ, ಮತ್ತೆ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ನಾನು ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಕೊಟ್ಟೆ ಅವನಿಗೆ. ಜಾಸ್ತಿ ಏನು ಅಡುಗೆ ರೆಡಿ ಮಾಡಿರಲಿಲ್ಲ. ಅವ್ನು ಶಿಫ್ಟ್ ಇರೋದು 5 o'clock ಅಂತ, ಬಟ್ ಅವ್ನಿಗೆ ಏನೋ ಹೊರಗಡೆ ಬೇರೆ ಕೆಲಸ ಇರೋದ್ರಿಂದ ಸ್ವಲ್ಪ ಬೇಗ ಹೊರಟ. ನಾನೇನು ಅಂದ್ಕೊಂಡಿದ್ದೀನಿ, ಮಧ್ಯಾಹ್ನ 12 o'clock 1 o'clock ಅಡುಗೆ ಮಾಡೋಣ, ಅಡುಗೆ ಮಾಡಿ ಕೊಡೋಣ ಅವ್ನಿಗೆ ಫ್ರೆಶ್ ಆಗಿ ಟಿಫಿನಿಗೆ ಹಾಕ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ನು ನೈಟ್ ಶಿಫ್ಟ್ 5 to 2 o'clock ಇರಬೇಕು, 5 to 2 o'clock ಆ ಥರ ಶಿಫ್ಟ್ ಇದೆ. ಅವ್ನು ನೈಟ್ 2 o'clock ಬರ್ತಾನೆ ಅವನು. ಇವಾಗ ಪ್ರೆಸೆಂಟ್ ಅಂದರೆ ಅದೇ ಪರ್ಮನೆಂಟ್ ಅಲ್ಲ, ಆ ಶಿಫ್ಟಲ್ಲಿದ್ದಾನೆ. ಅದಕ್ಕೋಸ್ಕರ ನಾನು ಸಂಜೆ ಅವನಿಗೆ ಟಿಫಿನ್ ಮಾಡಿಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಅವ್ನು ಅರ್ಜೆಂಟಾಗಿ ಇವಾಗಲೇ ಹೋಗ್ತೀನಿ ಅಂತ. ಅದಕ್ಕೆ ಗಂಜಿ ಇತ್ತು, ನೈಟ್ ಬಾಯ್ಲ್ಡ್ ರೈಸ್ ಇತ್ತು, ಅದನ್ನೇ ನಾನು ಗಂಜಿ ಮಾಡಿ ಸ್ವಲ್ಪ ಪಿಕ್ಕಲ್ ಮಾಡಿ ಹೋಗಿದ್ದಾರೆ ಅಮ್ಮ ಮನೆಯಲ್ಲೇ. ಅವರೇ ಮಾಡಿರೋದು ಮ್ಯಾಂಗೋ ಪಿಕ್ಕಲ್, ನಿಮ್ಗೆ ತೋರಿಸ್ತೀನಿ. ಅದನ್ನು ಮತ್ತೆ ಸ್ವಲ್ಪ ಚಿಕನ್ ಇತ್ತಲ್ಲ, ಅದನ್ನೇ ಬಿಸಿ ಮಾಡಿ ಹಾಕ್ಕೊಟ್ಟೆ ಟಿಫಿನ್ಗೆ. ಏನು ಮಾಡ್ಲಿಕ್ಕಾಗಿಲ್ಲ, ನಂಗೆ ಅರ್ಜೆಂಟಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಿಮ್ಗೆ ಪಿಕ್ಕಲ್ ತೋರಿಸ್ತೀನಿ ರೀ ಅಮ್ಮ ಮಾಡಿರೋದು. ಗೈಸ್, ಅಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಫೋಕಸ್ ಆಗ್ತಾ ಇರಲಿಲ್ಲ, ಅದಕ್ಕೆ ಇಲ್ಲೇ ತಂದು ತೋರಿಸ್ತಾ ಇದ್ದೀನಿ. ನೋಡಿ, ಅಮ್ಮ ಮಾಡಿರೋ ಪಿಕ್ಕಲ್ ತುಂಬ ಟೇಸ್ಟಿಯಾಗಿದೆ, ಸಖತ್ತಾಗಿದೆ. ಇದೊಂದಿದ್ದರೆ ಬಾಯ್ಲ್ಡ್ ರೈಸ್ ಒಂದಿದ್ದರೆ ಹಂಗೆ ಊಟ ಮಾಡ್ಬೋದು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಓಕೆ, ಕುಕ್ಕುಂಬರ್ ತಿನ್ನೋಣ ಅಂತ ಅಂದ್ಕೊತಾ ಇದ್ದೀನಿ. ತಿಂದು ತುಂಬ ಟೈಮ್ ಆಯ್ತು, ತುಂಬ ಹೊತ್ತಾಯ್ತಲ್ವಾ, ಶೆಕೆ ಕೂಡ ಆಗ್ತಾಯಿದೆ ಸ್ವಲ್ಪ. ಸೊ ಅದಕ್ಕೆ ಕುಕ್ಕುಂಬರ್ ತಿನ್ನೋಣ ಅಂತ. ಕುಕ್ಕುಂಬರು ಸಮ್ಮರಿಗೆ ಹೆಲ್ತಿ ಅಲ್ವಾ ತುಂಬ, ಅದಕ್ಕೆ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಅದು ಕಟ್ ಮಾಡ್ತೀನಿ. ನಾನು ಸಿಪ್ಪೆ ತೆಗಿಯಲ್ಲ ಕುಕ್ಕುಂಬರ್ದು ಯೂಶ್ವಲಿ. ನಂಗೆ ಇಷ್ಟ ಸಿಪ್ಪೆ, ನಾನಂದರೆ ತುಂಬ ಬೆಳೆದಿದ್ದಷ್ಟೇ ಸಿಪ್ಪೆ ತೆಗಿತೀನಿ, ಇಲ್ಲಾಂದರೆ ಹಾಗೆ ತಿಂತೀನಿ. ಹಾಗೆ ತಿನ್ನೋದೇ ನಂಗೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟು ಪೆಪ್ಪರ್ ಏನಾದರೂ ಹಾಕ್ಕೊಂಡು ತಿಂತೀನಿ. ಚಿಲ್ಲಿ ಪೌಡ್ರ್ ಹಾಕ್ಬೋದು, ಬಟ್ ಸಮ್ಮರ್ ಆಗಿರೋದ್ರಿಂದ ನಾನು ಚಿಲ್ಲಿ ಪೌಡ್ರ್ ಪ್ರಿಫರ್ ಮಾಡಲ್ಲ ಅಷ್ಟು. ಬಿತ್ತು ಕೆಳಗಡೆ ಬಿತ್ತು, ಅರೇಂಜ್ ಮಾಡ್ಕೊತೀನಿ. ಇನ್ನು ಒಂದೊಂದು ಇವಾಗ ತಿನ್ನಬೇಕು. ಒಂದು ಶಿಂಕ್ ಪಾತ್ರೆ ಇದೆ ನನಗೆ, ಇವಾಗ ನೆಲ ಒರೆಸ್ಲಿಕ್ಕಿದೆ ಇನ್ನು. ನಾನು ಸಂಜೆ ಪೂಜೆ ಮಾಡೋದು, ಮಾರ್ನಿಂಗ್ ಪೂಜೆ ಮಾಡಲ್ಲ. ಯಾಕಂದರೆ ಮೊದಲಿಂದನೂ ಅದೇ ಅಭ್ಯಾಸ ಆಗಿದೆ ನನಗೆ, ಸಂಜೆ ಪೂಜೆ ಮಾಡಿ. ಡ್ಯೂಟಿಗೆ ಹೋಗುವಾಗ ಮಾರ್ನಿಂಗ್ ಪೂಜೆ ಎಲ್ಲ ಮಾಡೋಷ್ಟು ನನಗೆ ಟೈಮ್ ಸಿಗಲ್ಲ, ಅದಕ್ಕೆ ಸಂಜೆ ಪೂಜೆ ಮಾಡ್ತೀನಿ ನಾನು. ಸೊ ಇವತ್ತು ಕೂಡ ಅದೇ ಪ್ರೊಸೆಸಿಂಗ್, ಸಂಜೆನೇ ಮಾಡೋದು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸಾಕು. ಕಿಚನ್ ಸ್ವಲ್ಪ ಮೆಸ್ ಇದೆ, ಬಿಕಾಸ್ ನಾನು ಇನ್ನೂ ಕ್ಲೀನಿಂಗ್ ಕಿಚನ್ ಮಾಡಿಲ್ಲ. ಕಿಚನ್ ಕ್ಲೀನಿಂಗ್ ಎಲ್ಲ ಆಗಿಲ್ಲ, ಇನ್ನು ಮಾಡಬೇಕಷ್ಟೆ. ಸ್ವಲ್ಪ ಪೆಪ್ಪರ್ ಹಾಕ್ತೀನಿ, ಚೆನ್ನಾಗಿರುತ್ತೆ ತಿಂದು. ತುಂಬ ಚೆನ್ನಾಗಿರುತ್ತೆ. ನನಗೆ ತುಂಬ ಇಷ್ಟ ಕುಕ್ಕುಂಬರ್ ಅಂದರೆ. ನಾನು ಸಮ್ಮರ್ ಅಂತ ಅಲ್ಲ, ನಾನು ವಿಂಟರಲ್ಲೂ ಕುಕ್ಕುಂಬರ್ ತಿಂತೀನಿ, ಯಾವಾಗಲೂ ಕುಕ್ಕುಂಬರ್ ತಿಂತೀನಿ. ನಾನು ದಿನ ಲಂಚ್ ಬಾಕ್ಸಿಗೆ ಕುಕ್ಕುಂಬರ್ ಹಾಕೊಂಡು ಹೋಗ್ತೀನಿ. ಆಲ್ಮೋಸ್ಟ್ ಎವ್ರಿ ಡೇ ಕುಕ್ಕುಂಬರ್ ಹಾಕೊಂಡು ಹೋಗ್ತೀನಿ.
ಎಲ್ಲೋ ಒಂದೊಂದಿನ ವಿಂಟರ್ ಸ್ಕಿಪ್ ಮಾಡ್ತೀನಿ, ಯಾಕಂದ್ರೆ ಕೋಲ್ಡ್ ಆಗುತ್ತೆ ನಂಗೆ ಕೋಕೋ ಜಾಸ್ತಿ ತಿಂದರೂ ಕೂಡ. ಅದಕ್ಕೋಸ್ಕರ ನಾನು ನೈಟ್ ತಿನ್ನಲ್ಲ. ನೈಟ್ ತಿಂದರೆ ನನಗೆ ಮಲ್ಕೊಂಡೋಗಿ ಕೋಲ್ಡ್ ಆಗುತ್ತೆ. ಅದಕ್ಕೆ ಮಧ್ಯಾಹ್ನ ತಿಂತೀನಿ ನಾನು ಜಾಸ್ತಿ. ಲಂಚ್ ಬಾಕ್ಸಿಗೆ ಹಾಕೊಂಡು ಹೋಗ್ತೀನಿ ಸ್ಕೂಲಿಗೆ ಹೋಗುವಾಗಲೂ. ತುಂಬ ಮಾತಾಡ್ತಿದ್ದೀನಲ್ಲ ಇವತ್ತು, ಯಾಕಂದರೆ ಮನೇಲಿ ಯಾರೂ ಇಲ್ಲ, ನಂಗೆ ಬೋರ್ ಆಗ್ತಾ ಇದೆ, ಒಬ್ಬಳೇ ಇದ್ದೀನ. ಸೊ ಅದಕ್ಕೋಸ್ಕರ ನಾನು ಒಬ್ಬಳೇ ಇದ್ದಾಗ ಟಿ ವಿ ಎಲ್ಲ ಜಾಸ್ತಿ ನೋಡಲ್ಲ, ಜಾಸ್ತಿ ನಾನು ಮಲ್ಕೊಳ್ಳಲ್ಲ. ನಾನು ಜಾಸ್ತಿ ಎಂಗೇಜ್ ಆಗಿರ್ಲಿಕ್ಕೆ ನಂಗೆ ಇಷ್ಟ. ಅಂದರೆ ಲೇಸಿಯಾಗಿ ನಾನು ಇರಲ್ಲ. ನಿಮಗೆ ನಂಬ್ತಿರೋಲ್ಲೋ ಗೊತ್ತಿಲ್ಲ, ನಾನು ಹಿಂಗೆ ಮಲ್ಕೊಂಡಿರೋದು ಇಲ್ಲ ಏನೋ ಬಿತ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಲೇಸಿಯಾಗಿ ಬಿತ್ಕೊಳ್ಳೋದು ಅದೆಲ್ಲ ಮಾಡಲ್ಲ. ಇಲ್ಲ ಇಡೀ ಹೊತ್ತು ಟಿ ವಿ ನೋಡೋದು, ಇಡೀ ಹೊತ್ತು ಫೋನ್ ನೋಡೋದು, ಇಡೀ ಹೊತ್ತು ರೀಲ್ಸ್ ನೋಡೋದು, ಯಾವುದು ನಾನು ಮಾಡಲ್ಲ ನಿಜವಾಗ್ಲೂ. ನಂಬಲ್ಲ ಅನಿಸುತ್ತೆ ಕೆಲವರು, ಆದರೆ ಬಟ್ ನಿಜವಾಗ್ಲೂ ನಾನು ಮಾಡಲ್ಲ. ನಾನು ಹೆಂಗಂದರೆ ಈಗ ಫ್ರೀ ಇದೆಯೋ ರಜೆ ಇದ್ದು ದಿನ ಒಂದೊಂದು ಕೆಲಸ. ಇವತ್ತು ನಾನು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡೋದು, ಇಲ್ಲ ವಾರ್ಡ್ರೋಬ್ ಸೆಟ್ ಮಾಡ್ಕೊಳ್ಳೋದು, ಇಲ್ಲ ಅಲ್ಲೇನೋ ಹಾಲಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಏನೋ ಒಂದು ಕೆಲಸ, ನನಗೆ ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು. ಆ ಥರ ನನ್ನ ಮೆಂಟಾಲಿಟಿ. ನನಗೆ ಲೇಸಿಯಾಗಿರೋದು ಇಷ್ಟ ಆಗಲ್ಲ. ನಾನು ಬೆಳಿಗ್ಗೆ ಒಂದ್ಸಲ ಏನೋ ಸ್ವಲ್ಪ ಲೇಟ್ ಅಷ್ಟೇ, ಒಂದು 8:39 ಲಾಸ್ಟ್. ನಾನು ಅದಕ್ಕಿಂತ ಜಾಸ್ತಿ ನಿದ್ದೆನೂ ಮಾಡಲ್ಲ. ರಜೆ ಇದ್ದರೂ ಕೂಡ ನಾನು 9 ಮೇಲೆಲ್ಲ ಅಂತೂ ಮಲಗಲ್ಲ. 9 o'clock ಒಳಗೆ ಎದ್ದು ಬಿಡ್ತೀನಿ. ಸೊ ಎದ್ದ ಮೇಲೆ ಮತ್ತೆ ರಿಪೀಟಾಗಂತೂ ಮಲ್ಗೋದೇ ಇಲ್ಲ, ನೀವು ನಂಬಿ ಬಿಡಿ. ಬಟ್ ನಾನು ರಿಪೀಟಾಗಿ ಮತ್ತೆ ಮಲಗಲ್ಲ. ನಂಗೆ ಎಷ್ಟೇ ರಜೆ ಇರಲಿ, ಇವಾಗಂತಲ್ಲ, ಸಂಡೇ ಇರಲಿ, ಇಲ್ಲ ನನಗೇನೋ ಒಂದು ಗೌರ್ಮೆಂಟ್ ಹಾಲಿಡೇ ಇದ್ದರೂ ಕೂಡ ನಾನು ಮಿಡ್ಲಲ್ಲಿ ಮತ್ತೆ ರಿಟರ್ನ್ ನ್ಯಾಪ್ ತೊಗೊಳ್ಳಲ್ಲ. ಎಲ್ಲೋ ಒಂದು ಸಲ ತುಂಬ ಟಯರ್ಡ್ ಆಗಿ ಒಂದು 5 minutes 10 minutes ಮಲಗ್ತೀನೇನೋ, ಇಲ್ಲಾಂದರೆ ನಾನು ತುಂಬ ನಿದ್ದೆ ಮಾಡೋದಲ್ಲ. ಇಲ್ಲ, ನಂಗೆ ಬರಲ್ಲ ನಿದ್ದೆ. ನನಗೆ ಎಂಗೇಜ್ ಆಗಿರಬೇಕು, ಸ್ವಲ್ಪ ಬಿಸಿ ಇರಬೇಕು, ಅದಿಷ್ಟ. ಸೊ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ. ನನಗೆ ಗಿರಿಗೆ ತುಂಬ ಸಲ ಕಾಲ್ ಮಾಡ್ತೀನಿ. ಅಂದರೆ ನಾನು ಫ್ರೀ ಆದಾಗೆ ಬೋರ್ ಆದಾಗೆಲ್ಲ ಕಾಲ್ ಮಾಡೋದಂದರೆ ಗಿರಿಗೆ, ಇಲ್ಲ ಅಮ್ಮಂಗೆ ಮಾಡ್ತೀನಿ. ಇವತ್ತು ಅಮ್ಮನ ಜೊತೆ ಮಾತಾಡಿದೆ ಈಗ ಬೆಳಿಗ್ಗೆ, ಗಿರಿಗೆ ಮಾಡ್ತೀನಿ. ಮತ್ತು ನಾನು ಯಾರಿಗೂ ಜಾಸ್ತಿ ಫೋನ್ ಮಾಡಲ್ಲ. ಫ್ರೆಂಡ್ಸ್ ಅಂತಲ್ಲ, ನಾನು ಯಾರಿಗೂ ಫೋನೆಲ್ಲ ಮಾಡಿ ಜಾಸ್ತಿ ಮಾತಾಡಲ್ಲ. ಫ್ರೆಂಡ್ಸ್ ಅವರು ಬ್ಯುಸಿ ಇರ್ತಾರೆ ಇದ್ದವರೆಲ್ಲ. ಸೊ ಅದಕ್ಕೆ ಜಾಸ್ತಿ ಯಾರ ಸಮ ತಂಗಿ ಮಾತಾಡ್ತೀನಿ ಸ್ವಲ್ಪ. ಇವಾಗ ಬಟ್ ಅವಳಿಗೆ ನನ್ನ ತಂಗಿ ಊರಲ್ಲಿದ್ದಾರಲ್ಲ, ಅವಳಿಗೆ ಮಾಡ್ತೀನಿ. ಬಟ್ ಇವಾಗ ಅವಳಿಗೆ ಎಕ್ಸಾಮ್ ಇರೋದ್ರಿಂದ, ಅವಳಿಗೆ ನೀಟ್ ಎಕ್ಸಾಮ್ ಇದೆ ನೆಕ್ಸ್ಟು. ಅದರಿಂದ ನಾನು ಅವಳಿಗೂ ಡಿಸ್ಟರ್ಬ್ ಮಾಡಲ್ಲ. ನಾನು ಕಾಲ್ ಮಾಡೋದು ಅವಳಿಗೆ ಸುಮ್ಮನೆ ಡಿಸ್ಟರ್ಬ್ ಆಗೋದು ಅಂತ ಅವಳು ಮಾಡಿದಾಗ ನಾನು ಮಾತಾಡ್ತೀನಿ ಆ ಥರ. ಸೊ ಓಕೆ, ತುಂಬ ಆಯಿತು. ನೆಕ್ಸ್ಟ್ ಕುಕ್ಕುಂಬರ್ ತಿಂದು ಆಮೇಲೆ ಏನಾದರೂ ಈ ಪಾತ್ರೆ ತೊಳಬೇಕು, ತೋರಿಸ್ತೀನಿ ಇದು ಎಷ್ಟಿದೆ ಅಂತ. ನೋಡಿ, ಒಂದು ಶಿಂಕ್ ಇದೆ, ಪಾತ್ರೆ ಮೆಸ್ಸಾಗಿದ್ದಾಗ ಪಾತ್ರೆ ಮೇಲೆ ಮೆಸ್ಸಾಗಿ ಇರುತ್ತೆ. ಸೊ ಒಂದು ಶಿಂಕ್ ಇದೆ. ಇಲ್ಲೂ ಕೂಡ ಸೆಲ್ಫೆಲ್ಲ ಕ್ಲೀನ್ ಮಾಡಬೇಕು ನನಗೆ ಇವಾಗ. ಬಿಲ್ಲು ನೋಡಿ, ಅವ್ರ ಫುಡ್ಡು ಕೂಡ ಹಾಗೆ ಇಟ್ಟಿದ್ದಾಳೆ, ಅಲ್ಲೂ ಕ್ಲೀನ್ ಮಾಡಬೇಕು, ನೆಲ ಒರೆಸ್ಬೇಕು, ಇಷ್ಟೆಲ್ಲ ಕೆಲಸ ಇದೆ. ಸೊ ಫಸ್ಟ್ ಯಾವುದಕ್ಕೂ ಇದು ನಾನು ತಿನ್ಕೊಂಡ್ಬಿಡ್ತೀನಿ ಫಸ್ಟು. ಓಕೆ ಗೈಸ್, ಇವಾಗ ಪಾತ್ರೆ ಎಲ್ಲ ತೊಳೆಯೋಣ ಅಂತ ಒಂದ್ ಕಡೆಯಿಂದ ಪಾತ್ರೆ ಎಲ್ಲ ಖಾಲಿ ಮಾಡ್ಕೊಂಡ್ ಬಂದೆ. ಅಂದ್ರೆ ನೈಟ್ ಮಾಡಿರೋದು, ಮಧ್ಯಾಹ್ನದ ಚಿಕನ್ ಎಲ್ಲ ಹಂಗೆ ಇತ್ತಲ್ಲ, ಅದ್ ಪಾತ್ರೆನೆಲ್ಲ ಅದು ಸ್ವಲ್ಪ ಉಳ್ದಿರೋದನ್ನೆಲ್ಲ ಒಂದು ಚಿಕ್ಕ ಪಾತ್ರಕ್ಕೆಲ್ಲ ಖಾಲಿ ಮಾಡ್ಕೊಂಡು ಎಲ್ಲಾ ಪಾತ್ರೆನೂ ಶಿಂಕಿ ಹಾಕೊಂಡು ಒಂದೇ ಸಲ ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ನಂಗೆ ಈ ಪಾತ್ರೆ ತೊಳೆಯೋದಲ್ಲ ಏನಂತ ದೊಡ್ಡ ಕಷ್ಟದ ಕೆಲಸ ಅಂತ ಅನ್ಸಲ್ಲ, ಈಸಿ. ಅಂದ್ರೆ ಊರ್ ಕಡೆ ಸ್ವಲ್ಪ ಕುತ್ಕೊಂಡೆಲ್ಲ ತೊಳಿಬೇಕಂದ್ರೆ ನಂಗೆ ಇಷ್ಟ ಆಗಲ್ಲ ಅಷ್ಟು. ಈ ತರ ನಿತ್ಕೊಂಡೆಲ್ಲ ತೊಳೆಯೋದು, ಶಿಂಕಲ್ಲಿ ತೊಳೆಯೋದು ಅಂದ್ರೆ ನಂಗೆ ಈಸಿ, ನಾನು ಅಷ್ಟೇ, ನಂಗೆ ಕಷ್ಟ ಅನ್ಸಲ್ಲ. ಸೊ ಬೇಗನೆ ಎಲ್ಲ ತೊಳ್ಕೊಂತಾ ಇದ್ದೆ ಒಂದೇ ಸಲ. ನಾವ್ ಹೆಂಗಂದ್ರೆ, ನಾನು ಶಿಂಕಲ್ಲಿ ಯಾವತ್ತೂ ಪಾತ್ರೆ ಇಟ್ಟ ಅಭ್ಯಾಸ ಇಲ್ಲ ನಂಗೆ. ಶಿಂಕ್ ಯಾವಾಗ್ಲೂ ನಂಗೆ ನೀಟಾಗಿ ಕ್ಲೀನ್ ಆಗಿ ಇರ್ಬೇಕು. ಸಂಡೆ ಯಾವಾಗಾದ್ರು ಒಂದೊಂದ್ಸಲ ಮಧ್ಯಾಹ್ನ ಇಟ್ಟು ಸಂಜೆ ಒಳಗಡೆ ತೊಳ್ಬಿಡ್ತೀನಿ, ಆತರ ಊಟ ಮಾಡಿ ಲೇಸಿ ಆದ್ರೆ ಅಷ್ಟೇ. ಇಲ್ಲಾಂದ್ರೆ ನಾನು ಪಾತ್ರೆ ಶಿಂಕಲ್ಲಿ ಇಡೋದು, ರಾತ್ರಿ ಎಲ್ಲ ಶಿಂಕಲ್ಲಿ ಇಡೋದು ಪಾತ್ರೆ, ಇದೆಲ್ಲ ಯಾವತ್ತೂ ಮಾಡಲ್ಲ. ನಂಗೆ ಕ್ಲೀನ್ ಅಂದ್ರೆ ಕ್ಲೀನ್ ಆಗಿರ್ಬೇಕು, ಆವಾಗ್ಲೇ ಕೆಲಸ ಮುಗ್ಬಿಡ್ಬೇಕು, ಆತರ ನಂದು. ಹಂಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಶೆಲ್ಫ್ ಎಲ್ಲ ಒಂದ್ಸಲ ಒರೆಸ್ಕೊಂತ ಇದ್ದೆ. ಅಷ್ಟೇನೆ ಅಂತ ಗಲೀಜ್ ಇರ್ಲಿಲ್ಲ, ಆದ್ರೂ ಕೂಡ ಸ್ವಲ್ಪ ಎಲ್ಲ ಇರ್ತಾರ, ಅದನ್ನೆಲ್ಲ ನಾ ಕ್ಲೀನ್ ಮಾಡ್ಕೊಂತೀನಿ. ಅಡಿಗೆ ಆದ ಕೂಡಲೇ ನನ್ಗೆ ಈ ಪಾತ್ರೆ ಶಿಂಕ್ ಆವಾಗ್ಲೇ ಕ್ಲೀನ್ ಆಗ್ಬಿಡ್ಬೇಕು, ಪಾತ್ರೆ ತೊಳ್ಬಿಡ್ಬೇಕು. ಈ ಗ್ಯಾಸ್ ಒರೆಸ್ಕೊಳ್ಳೋದು, ಇಲ್ಲ ಶೆಲ್ಫ್ ಒರೆಸ್ಕೊಳ್ಳೋದು, ಇದೆಲ್ಲ ಆವಾಗ್ಲೇ ಮುಗಿಸ್ಬಿಡ್ಬೇಕು. ಅದನ್ನೆಲ್ಲ ಇಟ್ಟ ಅಭ್ಯಾಸ ಇಲ್ಲ ನನ್ಗೆ, ಅದು ಫಸ್ಟ್ ಇಂದ ಹಂಗೆ ಒಂಥರ. ಆಮೇಲೆ ನೆಲ ಒಂದು ಒರ್ಸೋದು ಆವಾಗ್ಲೇ ಬಾಕಿ ಇತ್ತು, ಸೊ ಅದನ್ನೊಂದು ಮಾಡ್ಕೊಂಡ್ಬಿಡೋಣ. ಮತ್ತೆಲ್ಲ ಕೆಲಸ ಮುಗಿಯುತ್ತೆ ಅಂತ ಫಸ್ಟ್ ನೆಲನೂ ಒರ್ಸ್ಕೊಂತ ಇದ್ದೆ ಆವಾಗ್ಲೇ. ನೆಲ ಒರೆಸ್ತಾ ಇರೋದನ್ನ ಒಂದು ಕ್ಲಿಪ್ಪಿಂಗ್ ಅನ್ನು ಇವಾಗ ಆಡ್ ಮಾಡಿದೀನಿ. ನಾನು ಇದೇ ಕೋಲಲ್ಲೇ ಒರ್ಸೋದು. ಫಸ್ಟ್ ನಮ್ಮ ಹತ್ರ ಆತರ ಒಂದು ಇರುತ್ತಲ್ಲ, ಈ ತರ ರೋಲ್ ತರದ್ ಅದಿತ್ತು, ಅದೊಂದ್ 2-3 ಕಟ್ಟಾಯ್ತು. ಇವಾಗ ಅದ್ರ ರಿಫಿಲ್ ಇದೆ ನನ್ನ ಹತ್ರ, ಅದು ಮುಂದ್ಗಡೆ ಬರೋದು ರಿಫಿಲ್ ಅದ್ರದ್ದು ಇದೆ. ಬಟ್ ನಾವು ಅದನ್ನ ತರ್ತಾ ಇಲ್ಲ, ನಮ್ಮ ಹತ್ರ ಚೆನ್ನಾಗಿ ಬಾಳಿಕೆ ಬಂದಿಲ್ಲ, ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ, ನಮ್ಗೆ ಅದು ಚೆನ್ನಾಗಿ ಬಂದಿಲ್ಲ.
2-3 ಆಯ್ತು. ಇನ್ನೂ ಅದ್ರ ಬಾಕ್ಸ್ ನಮ್ಮ ಮನೇಲೇ ಇದೆ. ಅದು ಕೋಲ್ ಮಾತ್ರ ಕಟ್ ಆಗ್ತಾ ಇದೆ ಜಾಸ್ತಿ. ನಾನು 1500 ಕೊಟ್ಟು ಚೆನ್ನಾಗಿರೋದು ತಂದು ನೋಡಿದೀನಿ, 1000 ರುಪೀಸ್ ತಂದು ನೋಡಿದೀನಿ, ಯಾವ್ದು ಚೆನ್ನಾಗಿರ್ಲಿಲ್ಲ. ಸೊ ಇದಾದ್ಮೇಲೆ ತಮ್ಮ ಮಧ್ಯಾಹ್ನ ಊಟಕ್ಕೆ ಬಂದಿದ್ದ, ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ ತಗೊಂಡಿಲ್ಲ. ಇದೊಂದು ಗಂಜಿ ಮತ್ತೆ ಸ್ವಲ್ಪ ಚಿಕನ್ ಮಿಕ್ಕಿತ್ತು, ಅದನ್ನೇ ಹಾಕೊಂಡು ಊಟ ಮಾಡಿದ್ವಿ ಇಬ್ರು ಸೇರ್ಕೊಂಡು. ಅದಾದ್ಮೇಲೆ ಸಂಜೆ ಗಿರಿ ಜೊತೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದಕ್ಕೋಸ್ಕರ ನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂ ಮಾಡಿಲ್ಲ. ನಾನು ಗಿರಿ ಸ್ವಲ್ಪ ಬೇರೆ ಕೆಲಸದಲ್ಲಿ ಹೊರಗಡೆ ಹೋಗಿದ್ವಿ, ಅದಕ್ಕೋಸ್ಕರ ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ ತಗೊಳ್ಲಿಕ್ಕೆ ಆಗಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ. ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿ ತನಕ ಟೇಕ್ ಕೇರ್, ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.